ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ನಡೆದ ತಿರಂಗ ರ್ಯಾಲಿ ಎಂಎಸ್ ರಕ್ಷಾರಾಮಯ್ಯ ನೇತೃತ್ವದಲ್ಲಿ ನಡೆದಿದೆ. ತಿರಂಗ ಜಾಥಾ ಸ್ವತಃ ಬೈಕ್ ಓಡಿಸಿಕೊಂಡು ರ್ಯಾಲಿಯಲ್ಲಿ ರಕ್ಷಾರಾಮಯ್ಯ ಭಾಗಿಯಾಗಿದ್ದಾರೆ. ತಿರಂಗ ರ್ಯಾಲಿಯಲ್ಲಿ 3,000ಕ್ಕೂ ಹೆಚ್ಚು ಬೈಕ್ಗಳು ಭಾಗಿಯಾಗಿದ್ವು. ಅತ್ಯಂತ ಹುಮ್ಮಸ್ಸಿನಿಂದ ಭಾಗವಹಿಸಿದಂತ ಕೈ ಕಾರ್ಯಕರ್ತರು. ಎಪ್ಪತ್ತೈದು ವರ್ಷದ ಒಂದು ರಿಪಬ್ಲಿಕ್ ಆದಮೇಲೆ, ಇಂಡಿಪೆಂಡೆನ್ಸ್ ಆದಮೇಲೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಯುವಕರ ಒಂದು ಅಡ್ವೈಸ್ ಪ್ರಕಾರ, ಅವರ ಒಂದು ಸಜೆಷನ್ ಪ್ರಕಾರ ಈ ಒಂದು ತಿರಂಗ ರ್ಯಾಲಿಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಇದು ಶೇಕಡ ಒಂದು 14 ಕಿಲೋಮೀಟ್ರ್ ಮಾಡಿದ್ವಿ ಇವತ್ತು. ಬೈಕಲ್ಲಿ, ಕಾರ್ಗಳಲ್ಲಿ ಮತ್ತು ಆಟೋಗಳಲ್ಲಿ ಎಲ್ಲ ನಮ್ಮ ಯುವಕರು ಬೇರೆ ಬೇರೆ ವಿಧಾನದಲ್ಲಿ ಡಿವೈನ್ ಸಿಟಿ ಅಂತ ಚಿಕ್ಕಬಳ್ಳಾಪುರ ಟೌನಿಂದ ಶುರು ಮಾಡಿ ಭೋಗನಂದೀಶ್ವರ ದೇವಸ್ಥಾನಕ್ಕವರೆಗೂ ಬಂದು ಈ ಒಂದು ಮೆಸೇಜ್ ಆ್ಯಕ್ಚುಲಿ ದೇವನಹಳ್ಳಿ ಮೇಲೆ ಬರಬೇಕಾಯ್ತು. ಆದರೆ ಅಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇರೋ ಕಾರಣ ದೇವನಹಳ್ಳಿ ಕಡೆ ಮುಟ್ಟಿಲ್ಲ. ನಾವು ಚಿಕ್ಕಬಳ್ಳಾಪುರಕ್ಕೆ ಮಾಡಿ ಇವತ್ತು ಶುರುವಾಗಿರೋ ಚಿಕ್ಕಬಳ್ಳಾಪುರದಿಂದ ನಮ್ಮ ದೇಶದ ಶಕ್ತಿ ತೋರಿಸ್ಕೊಳ್ಳೋಕ್ಕೆ ಈ ಒಂದು ತಿರಂಗ ರ್ಯಾಲಿ ಮಾಡಿದ್ದೀವಿ. ಇದಾದಮೇಲೆ ಹೊಸಕೋಟೆಲೂ ಮಾಡ್ತೀವಿ, ಅದಾದಮೇಲೆ ಯಲಹಂಕಲ್ಲೂ ಮಾಡ್ತೀವಿ, ಗೌರಿಬಿದನೂರು ಕಡೆನೂ. ಆ್ಯಕ್ಚುಲಿ ನಮ್ಮ ವರಿಷ್ಠ ಹೇಳಿರೋದು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ತಿರಂಗ ರ್ಯಾಲಿಗಳು ಮಾಡಬೇಕು. ಯಾಕೆಂದರೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ಶುರುವಾಗಿ ಜನ ನಮ್ಮ ತಿರಂಗದ ಮಹತ್ವದ ಬಗ್ಗೆ ಮರ್ತೋಗಿದ್ದಾರೆ. ಅದನ್ನು ಎಲ್ಲರಿಗೂ ಜಾಗೃತಿ ಕೊಡಬೇಕು, ಅವ್ರಿಗೆಲ್ಲ ತಿಳುವಳಿಕೆ ಕೊಡಬೇಕು ಅಂತ ಈ ಒಂದು ತಿರಂಗ ರ್ಯಾಲಿ ಹಮ್ಮಿಕೊಂಡಿದ್ವಿ. ನಮ್ಮ ದೇಶ, ನಮ್ಮ ಸಂವಿಧಾನ ನಮ್ಮನ್ನೆಲ್ಲ ಉಳಿಸ್ಕೊಟ್ಟಿರೋದು, ನಮಗೆ ಫ್ರೀಡಮ್ ಕೊಟ್ಟಿರೋದು, ನಮಗೆ ಇಂಡಿಪೆಂಡೆನ್ಸ್ ಕೊಟ್ಟಿರೋದು, ನಮಗೆ ಗ್ರೋತ್ ಸ್ಟೋರಿ ತೋರಿಸೋದು ನಮ್ಮ ತಿರಂಗ, ನಮ್ಮ ಕಾನ್ಸ್ಟಿಟ್ಯೂಷನ್ನು. ಅದರ ಒಂದು ಶಕ್ತಿ ನಾವು ಇವತ್ತು ತೋರಿಸ್ಬೇಕು. ಯಾಕಂದರೆ ಇವಾಗ ಬೇರೆ ಬೇರೆ ಧ್ವಜಗಳು ಶುರು ಆಗುತ್ತೆ. ಇವಾಗ ನಮ್ಮ ಹಿಂದೂಗಳು ನಮ್ಮೊಂದು ಧ್ವಜ ಹೇಳ್ತಾರೆ, ಇಲ್ಲ ನಮ್ಮ ಮುಸ್ಲಿಂ ಬಾಂಧವರು ಒಂದು ಧ್ವಜ ತೋರಿಸ್ತಾರೆ. ಇದೇ ಪುನಃ ದೇಶ ಹೊಡೆಯುವಂಥ ಕೆಲಸ 10 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದಾರೆ. ಇನ್ನೂ ಎಷ್ಟು ಹೊಡಿತಾರೆ? ಇದು ಸಾವಿರಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ, ಇನ್ನೂ ಬಿಡಲ್ಲ. ಅದಕ್ಕೆ ನಮ್ಮ ಯುವಕರಿಗೆ ಒಂದೇ, ನಮ್ಮ ದೇಶದ ನಮ್ಮ ತಿರಂಗಲ್ಲಿ ಮೂರು ಒಂದು ಬಣ್ಣಗಳು ಇದೆ. ಅದನ್ನು ಇಟ್ಕೊಂಡು ಅದನ್ನು ಮುಂದೆ ಇಟ್ಟು ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲ ಮುಂದೆ ಮಾಡಬೇಕು ಕೆಲಸಗಳನ್ನ. ದೇಶನ ಹೊಡೆಯುವಂಥ ಕೆಲಸ ಮಾಡಬಾರ್ದು, ಕಟ್ಟುವಂಥ ಕೆಲಸ ಮಾಡ್ಬೇಕು ನಾವೆಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.